ಚಿಚುಕಾಗೆ ಒಬ್ಳು ದೊಡ್ಡ ವ್ಯಾಪಾರಿ. ಅವಳ ಆಸ್ತಿಪಾಸ್ತಿಗಳು ಏನು ಅಂದ್ರೆ ಅವಳ ಹತ್ರ ಬಲವಾಗಿ ಇರುವ 10 ಎಮ್ಮೆಗಳು ಮಾತ್ರ. ಆ ಎಮ್ಮೆಗಳು ತುಂಬಾನೇ ಬಲವಾಗಿತ್ತು. ಆ ಎಮ್ಮೆಗಳನ್ನ ತನ್ನ ಮಕ್ಕಳು ತರ ನೋಡ್ಕೊಳ್ತಾ ಇದ್ಲು ಚಿಚುಕಾಗೆ. ಬೆಳಿಗ್ಗೆ 4 ಗಂಟೆ ಆದ್ರೆ ಸಾಕು, ಚಿಚುಕಾಗೆ ತಕ್ಷಣ ಎದ್ದೇಳ್ತಾ ಇದ್ಲು. ಆ ಸಮಯದಲ್ಲಿ ಅವಳ ಮಗ ಚಿನ್ನುಕಾಗೆ ಮಾತ್ರ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದ. ಆದ್ರೆ ಚಿಚುಕಾಗೆ ಎದ್ದು ಬಂದು ಮುಖ ತೊಳ್ಕೊಂಡು ಒಂದು ಬಕೆಟ್ನ ತಗೊಂಡು ಹಸುಗಳ ಗೋಶಾಲೆಗೆ ಹೋಗ್ತಿತ್ತು. ಅಲ್ಲಿ ಹಾಲು ಕರಿತಾ ಚಿಚ್ಚು, ಅಮ್ಮ ಲಕ್ಷ್ಮಿ, ಇನ್ನು ಸ್ವಲ್ಪ ಜಾಸ್ತಿ ಹಾಲು ಕೊಡಮ್ಮ. ನಿನ್ನ ನಂಬಿ ಅಲ್ವಾ ನಾನು ಹಾಲು ವ್ಯಾಪಾರ ಶುರು ಮಾಡಿದ್ದೋ. ನೀನ್ ತುಂಬಾ ಹಾಲು ಕೊಟ್ರೆ ತುಂಬಾ ಹುಲ್ಲಾಗ್ತೀನಿ. ಹಾಗಂತ ಹೇಳಿ ಹಸು ಹಾಲು ಕರೆದು ಮನೆ ಮುಂದ್ಗಡೆ ಒಂದು ಚಿಕ್ಕದಾಗಿರುವ ಬೆಂಚನ್ನ ಹಾಕೊಂಡು ಆ ಹಾಲನ್ನ ತಗೊಂಡಿಟ್ಟು ವ್ಯಾಪಾರ ಶುರು ಮಾಡಿದ್ಲು. ಹಾಗೆ ಮೆಲ್ಲೆ ಮೇಲೆ ಎಲ್ರೂ ಎದ್ದೇಳ್ತಾ ಇದ್ರು. ಸರಿಯಾಗಿ 6 ಗಂಟೆಗೆ ಅವಳಿಗೆ ಮೊದಲನೇ ಕಸ್ಟಮರ್ ಆದ ತುನಿಗುಬ್ಬಚ್ಚಿ ಅಲ್ಲಿಗೆ ಬಂದ್ಲು. ಗುಡ್ ಮಾರ್ನಿಂಗ್ ಚಿಚ್ಚು, ಹಾಲಿದ್ಯಾ? ಚಿಚುಕಾಗೆ ತುನಿ ಹತ್ರ, ಹಾಲಿಲ್ದೆ ಬೆಂಚ್ ಹಾಕೊಂಡು ವ್ಯಾಪಾರ ಮಾಡ್ತಾ ಇರ್ತೀನಾ ಏನೋ? ನನ್ನ ಹಸುಗಳು ಯಾವಾಗ್ಲಾದ್ರೂ ಹಾಲು ಕೊಡದೆ ಇದ್ದಿದೀಯಾ? ಸರಿ ಹೇಳು, ನಿನಗೆ ಎಷ್ಟು ಹಾಲು ಬೇಕೋ? ಅರ್ಧ ಲೀಟ್ರ್ ಕೊಡು, ಬುಜ್ಜಿಗೆ ಕೊಡಬೇಕು. ಬೆಲೆ ಜಾಸ್ತಿ ಇಲ್ಲ ತಾನೆ? ಹೋದ್ಸಲ ತಾನೆ ನೀನು ಸ್ವಲ್ಪ ಜಾಸ್ತಿ ಮಾಡಿದೆ. ಜಾಸ್ತಿ ಮಾಡಿದೆ, ಆದರೆ ಯಾಕೆ? ನೀನು ವ್ಯವಸಾಯ ಮಾಡ್ತಾ ಇದೀಯಾ, ನಿನಗೆ ಗೊತ್ತಿಲ್ವಾ ಹುಲ್ಲಿಗೆ ರೇಟ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂತ? ಅದು ಅಲ್ಲದೆ ಬಾದಾಮ್ ಪಿಸ್ತಾ ಎಲ್ಲಾನು ಹಾಕಿ ನನ್ನ ಎಮ್ಮೆಗಳನ್ನ ನಾನು ಬೆಳೆಸ್ತಾ ಇದ್ದೀನಿ. ನನ್ನ ಲಕ್ಷ್ಮಿ ಕೊಡೋ ಹಾಲು ತುಂಬಾ ಒಳ್ಳೆ ಹಾಲು, ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಟುನಿ ಹಾಲು ತಗೊಂಡು ಹೋದ ತಕ್ಷಣ ಲೂಸಿ ಹಾಲು ತಗೊಳಕ್ಕೆ ಬಂದ್ಲು. ಚಿಚು, ಒಂದು 1 ಲೀಟರ್ ಹಾಲು ಕೊಡು, ನನಗೆ ಫೇಸ್ ಪ್ಯಾಕ್ ಮಾಡ್ಕೊಳ್ಬೇಕು. ನೀನ್ ಬೇರೆ ಬೆಳಿಗ್ಗೆ ಎದ್ದು ಏನೇನೋ ಕೆಲಸ ಮಾಡ್ತೀನಿ ಅಂತ ನನ್ನ ನಿದ್ರೆನ ಬೇರೆ ದಿನ ಹಾಳು ಮಾಡ್ತಾನೆ ಇದೆಯಾ? ಚಿಚು ಆಶ್ಚರ್ಯದಿಂದ, ಏನೋ ನಿದ್ರೆ ಹಾಳು ಮಾಡೋದ್ನಾ? ಹೌದು, 1 ಲೀಟರ್ ಹಾಲಲ್ಲಿ ಫೇಸ್ ಪ್ಯಾಕ್ ಮಾಡ್ಕೊಳ್ತೀಯ ನೀನು? ಆ ಹಾಲೆಲ್ಲ ವೇಸ್ಟ್ ಆಗಲ್ವಾ? ನನ್ನ ಹಸುಗಳು ಕೊಡುವ ಹಾಲಿಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾ ನಿನಗೆ? ನೀನು ಹಸುಗಳಿಗಿಂತ ನನ್ನ ಮುಖಕ್ಕೆ ಸ್ವಲ್ಪ ಬೆಲೆ ಜಾಸ್ತಿನೇ ಇದೆ ಚಿಚು. 1 ಲೀಟರ್ ಅಲ್ಲ, 2 ಲೀಟರ್ ಹಾಕ್ಬೇಕಂದ್ರೇನು ಹಾಕೊಳ್ತೀನಿ. ಸರಿ, ಬೇಗ 1 ಲೀಟರ್ ಹಾಲು ಕೊಡು. ಆವಾಗ ಅಲ್ಲಿಗೆ ಚೋಟಿಗಿಳಿ ಬಂದ್ಲು. ಚಿಚು, 2 ಲೀಟರ್ ಹಾಲು ಕೊಡು. ನನ್ ಬನ್ನು ಬರ್ತಾ ಬರ್ತಾ ತುಂಬಾ ಸಪ್ಪರಾಗ್ತಾ ಇದ್ದಾನೆ. ಈ ಹಾಲು ಕುಡಿದ್ರೇನಾದ್ರೂ ದಪ್ಪ ಆಗ್ತಾನೆ ಏನೋ. ಹೌದು, ನೀರ್ ಬೆರೆಸ್ಲಿಲ್ಲಲ್ಲ? ಚಿಚು ಕೋಪದಿಂದ, ಏನಂದೆ? ಈ ಚಿಚುಕಾಗೆ ಪರಂಪರೆಗೆ ಹಾಲಿನಲ್ಲಿ ನೀರಿಯುವ ಅಭ್ಯಾಸ ಇಲ್ಲ ಅನ್ನೋದು ನಿನಗೆ ಗೊತ್ತಿಲ್ವಾ ಏನೋ? ನನ್ನ ಹಸುಗಳು ಕೊಡುವ ಹಾಲು ಆರೋಗ್ಯಕ್ಕೆ ತುಂಬಾನು ಒಳ್ಳೇದು. ಬೆಲೆ ಸ್ವಲ್ಪ ಜಾಸ್ತಿ ಇದ್ರೂ ಕೂಡ ನಾನು ನಿಯತ್ತಾಗಿ ಕೆಲಸ ಮಾಡೋಳು. ಹಾಗೆ ಹಗಲಿನ ಸಮಯ ವ್ಯಾಪಾರ ಮುಗಿಸ್ಕೊಂಡು ಚಿಚುಕಾಗೆ ಒಳಗಡೆ ಬಂದು ನೋಡಿದ್ಲು. ಚಿನ್ನೋ, ಎದ್ದೇಳೋ, ಗಂಟೆ 8 ಆಗ್ತಾ ಇದೆ, ಇನ್ನೂ ಎದ್ದೇಳ್ದೆ ನಿದ್ರೆ ಮಾಡ್ತಿದ್ಯಾ? ದನ ಕಾಯಕ್ಕೆ ಹೋಗೋದ್ ಬೇಡ್ವಾ? ಅಮ್ಮ, ಏನಮ್ಮ ಇದು, ಬೆಳಗಿಂದ ರಾತ್ರಿ ತನಕ ದನ ಕಾಯೋದಾ? ಯಾಕೋ ಹಾಗೆ ಹೇಳ್ತೀಯಾ? ಆ ಎಮ್ಮೆಗಳಿಂದ ತಾನೆ ನಾವು ಇವಾಗ ಸಂತೋಷವಾಗಿರೋದು. ಅವುಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗಿದ್ದು ನಮ್ಮ ಜವಾಬ್ದಾರಿ ಅಲ್ವಾ? ಹಾಗೆ ಚಿಚುಕಾಗೆ ಅಡಿಗೆ ಮಾಡಿ ಚಿನ್ನುಕಾಗಿಗೂ ಕೊಟ್ಟು ಅವಳು ತಿಂದ್ಲು. ಆಮೇಲೆ ಅವಳ ಹತ್ರ ಇರುವ 10 ಎಮ್ಮೆಗಳನ್ನ ಕರ್ಕೊಂಡು ಚಿಚುಕಾಗೆ ಅಡವಿಗೆ ಹೋದ್ಲು. ಸಂಜೆ ಸಮಯ ಎಮ್ಮೆಗಳನ್ನ ತಗೊಂಡ್ ಬಂದು ಗೋಶಾಲೆಯಲ್ಲಿ ಕಟ್ ಹಾಕಿದ್ಲು. ರಾತ್ರಿ ಸಮಯದಲ್ಲಿ ಎಲ್ರೂ ಮನೆಯೊಳಗಡೆ ಬೆಚ್ಚಗೆ ಮಲ್ಕೊಂಡಿದ್ದಾಗ ಚಿಚುಕಾಗೆ ಮಾತ್ರ ಗೋಶಾಲೆಯ ಹತ್ತಿರದಲ್ಲಿ ಮಂಚ ಹಾಕೊಂಡು ಅಲ್ಲೇ ಮಲ್ಕೊಳ್ತಿದ್ಲು. ಆವಾಗ ಟುನಿಗುಬ್ಬಚ್ಚಿ ಆ ಕಡೆ ಹೋಗ್ತಾ ಇರುವಾಗ, ಏನ್ ಚಿಚು ಇದು, ಒಳಗಡೆ ಮಲ್ಕೊಳ್ದೆ ಇಲ್ಲಿ ಸೊಳ್ಳೆ ಕಚ್ಚಲ್ವಾ? ಕಚ್ಚುತ್ತೆ ಟುನಿ, ಆದ್ರೆ ಸೊಳ್ಳೆ ಕಚ್ಚೋದ್ಕಿಂತ ನನ್ನ ಮಕ್ಕಳು ನನಗೆ ತುಂಬಾ ಮುಖ್ಯ ಅಲ್ವಾ? ನನ್ನ ಮಕ್ಕಳನ್ನ ಪಕ್ಕದಲ್ಲೇ ಇದ್ದು ನೋಡ್ಕೊಳ್ಬೇಕು ನಾನು. ಇಲ್ಲಾಂದ್ರೆ ಯಾರಾದ್ರೂ ಕಳ್ಳರು ಬಂದು ನನ್ನ ಎಮ್ಮೆಗಳನ್ನ ಕದ್ಕೊಂಡು ಹೋದ್ರೆ ಆವಾಗ ಏನ್ ಮಾಡೋದು ಹೇಳು? ಅದನ್ನು ಕೇಳಿ ಟುನಿ, ನಿನಗೆ ಹುಚ್ಚ? ನಮ್ಮೂರಲ್ಲಿ ಯಾರು ಕಳ್ಳರು ಇದ್ದಾರೆ? ಹಾಗಂತ ಹೇಳಿ ಅಲ್ಲಿಂದ ಹೋದ್ಲು. ಒಂದಿನ ಭಾನುವಾರದ ಸಮಯ ಚಿಚುಕಾಗೆಗೆ ಪಟ್ಟಣದಲ್ಲಿ ಒಂದು ಮುಖ್ಯವಾದ ಕೆಲಸ ಇತ್ತು. ಚಿನ್ನೋ, ಇವತ್ತು ನಾನು ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ. ನೀನು ಎಮ್ಮೆಗಳನ್ನ ಕರ್ಕೊಂಡು ಹೋಗಿ ಇವತ್ತು ಅಡವಿಗೆ ಹೋಗೋ. ಆವಾಗ ಚಿನ್ನು ಬ್ಯಾಟನ್ನು ಹಿಡ್ಕೊಂಡು, ಅಮ್ಮ, ಇವತ್ತು ಭಾನುವಾರ, ನನ್ನ ಫ್ರೆಂಡ್ಸ್ ಜೊತೆ ನಾನು ಕ್ರಿಕೆಟ್ ಆಡ್ಬೇಕಲ್ವಾ? ಎಲ್ಲರೂ ಆಟಾಡಕ್ಕೆ ಹೋಗ್ತಾ ಇದ್ದಾರೆ, ನಾನು ಮಾತ್ರ ಎಮ್ಮೆಗಳನ್ನ ಕರ್ಕೊಂಡು ಅಡವಿಗೆ ಹೋಗ್ಬೇಕಾ? ನನ್ನಿಂದ ಆಗಲ್ಲ ಅಮ್ಮ. ಆವಾಗ ಚಿಚುಕಾಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಈ ರೀತಿ ಹೇಳಿತು. ಹಾಗಾದ್ರೆ ಒಂದು ಕೆಲಸ ಮಾಡು, ನಿನ್ನ ಫ್ರೆಂಡ್ಸ್ ಇದ್ದಾರಲ್ವಾ ಬನ್ನು ಬುಜ್ಜಿ, ಅವ್ರನ್ನ ಕೂಡ ನಿನ್ನ ಜೊತೆಗೆ ಕರ್ಕೊ. ಎಲ್ಲರೂ ಅಡವಿಗೆ ಹೋಗಿ ಅಲ್ಲಿ ಒಳ್ಳೆ ಹುಲ್ಲಿರೋ ಜಾಗದಲ್ಲಿ ಎಮ್ಮೆಗಳನ್ನ ಬಿಟ್ಬಿಡಿ. ಆಮೇಲೆ ಪಕ್ಕದಲ್ಲೇ ನೀವು ಆಟ ಆಡ್ತಾ ಇರಿ, ಅಲ್ಲಿ ಹಣ್ಣುಗಳು ಬೇರೆ ಇರುತ್ತೆ, ಚೆನ್ನಾಗಿ ತಿನ್ನಿ. ಅದನ್ನು ಕೇಳಿ ಚಿನ್ನಕ್ಕಾಗೆ, ಅರೆ, ಇದೊಳ್ಳೆ ಐಡಿಯಾನೇ. ಸರಿ ಅಮ್ಮ, ನಾನು ಬನ್ನು ಬುಜ್ಜಿನ ಕರ್ಕೊಂಡು ಅಡವಿಗೆ ಹೋಗ್ತೀನಿ.
ಹಾಗೆ ಚಿಚುಕಾಗೆ ಪಟ್ನಕ್ಕೆ ಕೆಲ್ಸಕ್ಕೋಸ್ಕರ ಹೋದ್ಲು. ಈ ಕಡೆ ಚಿನ್ನುಕಾಗೆ ಎಮ್ಮೆಗಳನ್ನ ಕರ್ಕೊಂಡು ಅಡವಿಗೆ ಹೋಗ್ತಾ ಇದ್ದಾಗ ಬನ್ನು ಬುಜ್ಜಿನ ನೋಡ್ದ. ಬನ್ನು ಬುಜ್ಜಿ, ನಾನು ಎಮ್ಮೆಗಳನ್ನ ಕರ್ಕೊಂಡು ಅಡವಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹಣ್ಣೆಲ್ಲ ಇರುತ್ತೆ ಅಂತೆ. ನೀವು ಕೂಡ ನನ್ನ ಜೊತೆ ಬರ್ತೀರಾ? ಅಲ್ಲಿ ನಾವು ಚೆನ್ನಾಗಿರ್ಬೋದು. ಅರೆ, ಇದೊಳ್ಳೆ ಐಡಿಯಾನೇ. ಹಣ್ಣುಗಳು ತಿನ್ಕೊಂಡು ಅಲ್ಲೇ ಆಟಾಡ್ತಾ ಇರ್ಬೋದು. ಸರಿ ಬನ್ನಿ ಹೋಗೋಣ. ಹಾಗಂತ ಹೇಳಿ ಮಕ್ಕಳು 3 ಜನನು ಎಮ್ಮೆಗಳನ್ನ ಹುಲ್ಲಿರುವ ಜಾಗದಲ್ಲಿ ಬಿಟ್ಬಿಟ್ಟು ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡು ಮಕ್ಕಳು ಮಾತಾಡ್ತಿದ್ರು. ಹಾಗೆ ಸುಮಾರು ಸಮಯ ಅವರೆಲ್ಲರೂ ಸಂತೋಷವಾಗಿ ಆಟಾಡ್ತಾನೂ ಇದ್ರು. ಲೋ ಚಿನ್ನು, ನಿಮ್ಮಮ್ಮ ತುಂಬಾ ಗ್ರೇಟ್ ಕಣೋ. ನಮ್ಮೂರಲ್ಲೇ ಜಾಸ್ತಿ ಹಣ ಸಂಪಾದನೆ ಮಾಡೋದು ನಿಮ್ಮಮ್ಮನೇ ಗೊತ್ತಾ? ಆವಾಗ ಚಿನ್ನ ಹೆಮ್ಮೆಯಿಂದ, ಹೌದು, ನಮ್ಮಮ್ಮ ತುಂಬಾ ಕಷ್ಟಪಡ್ತಾರೆ. ರಾತ್ರಿ ಸಮಯದಲ್ಲೂ ಕೂಡ ಮನೆಯೊಳಗಡೆ ನಿದ್ರೆ ಮಾಡಲ್ಲ. ಎಮ್ಮೆಗಳ ಹತ್ರನೇ ನಮ್ಮ ಅಮ್ಮನೂ ಮಲ್ಕೊಳ್ತಾರೆ ಗೊತ್ತಾ? ನಮ್ಮಮ್ಮ ವ್ಯಾಪಾರ ಮಾಡ್ತಾ ಇರ್ತಾರೆ. ಚಾಕ್ಲೇಟ್ ಬಿಸ್ಕೆಟ್ ಎಲ್ಲಾನು ವ್ಯಾಪಾರ ಮಾಡ್ತಾರೆ. ಆದ್ರೆ ನಿಮ್ಮಮ್ಮನ ಹತ್ರ ಇರೋಷ್ಟು ಹಣ ನಮ್ಮಮ್ಮನ ಹತ್ರ ಇರಲ್ಲ ಕಣೋ. ಈಗಾಗ್ಲೇ ಸಾಲ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಮ್ಮಮ್ಮನೂ ವ್ಯವಸಾಯ ಮಾಡ್ತಾ ಇದ್ದಾರೆ. ಆದ್ರೆ ಅಮ್ಮ ಹೇಳೋದು ಹಣಕ್ಕಿಂತ ಯಾವಾಗ್ಲೂ ಸಂತೋಷ ಮುಖ್ಯ ಅಂತ. ಅದು ಅಲ್ಲದೆ ಕಷ್ಟಪಟ್ಟು ದುಡಿಯೋದ್ರಲ್ಲಿ ಸಿಗೋ ಸಂತೋಷನೇ ಬೇರೆ ಅಂತ ಹೇಳಿದ್ರು. ಆದ್ರೂ ಚಿನ್ನು, ನಿಮ್ಮಮ್ಮ ತರ ಹಣ ಸಂಪಾದನೆ ಮಾಡೋರು ಇಲ್ಲಿ ಯಾರೂ ಇಲ್ಲ ಕಣೋ. ಹೌದು, ನಮ್ಮಮ್ಮ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೋ ನಮ್ಮ ಹತ್ರ ಇರುವ ಎಮ್ಮೆಗಳನ್ನ ಕೂಡ ಅದೇ ರೀತಿ ನೋಡ್ಕೊಳ್ತಾರೆ. ಹಾಗಂತ ಮಕ್ಳೆಲ್ರು ಮಾತಾಡ್ಕೊಂಡು ಸಂಜೆ ಸಮಯ ಎಮ್ಮೆಗಳನ್ನ ಕರ್ಕೊಂಡು ಮನೆಗೆ ಬಂದ್ರು. ಸ್ವಲ್ಪ ಸಮಯದಲ್ಲಿ ಚಿಚುಕಾಗಿನೂ ಪಟ್ಟಣದಿಂದ ಮನೆಗೆ ಬಂದ್ಲು. ಆವಾಗ ಅವಳು ಚಿನ್ನಗೋಸ್ಕರ ಬಿರಿಯಾನಿನೂ ತಗೊಂಡ್ ಬಂದಿದ್ಲು. ಏನೇ ಚಿನ್ನು, ಎಮ್ಮೆಗಳನ್ನ ಕರ್ಕೊಂಡ್ ಬಂದ್ಯಾ? ಸರಿಯಾಗಿದ್ಯಾ? ಸರಿಯಾಗಿನೇ ಇದೆ ಅಮ್ಮ, ಲೆಕ್ಕ ಮಾಡ್ದೆ. ಹೌದು, ನೀನೇನ್ ತಗೊಂಡ್ ಬಂದಿದ್ಯಾ? ನಿನಗೋಸ್ಕರ ಬಿಸಿ ಬಿಸಿ ಬಿರಿಯಾನಿ ಇದೆ, ತಿನ್ನು. ಹಾಗೆ ಚಿನ್ನುಕಾಗೆ ಬಿರಿಯಾನಿ ತಿಂದ. ರಾತ್ರಿ ಸಮಯ ಆಯ್ತು. ಆವಾಗ ಚಿಚು, ಸರಿ ಕಣೋ, ನೀನ್ ಒಳಗಡೆ ಮಲ್ಕೋ, ನಾನು ಹೋಗಿ ಹೊರಗಡೆ ಮಲ್ಕೊಳ್ತೀನಿ. ಹಾಗಂತ ಹೇಳಿ ಚಿಚು ಹೊರಗಡೆ ಮಲ್ಗದ್ಲು. ಹೀಗೆ ಕೆಲವು ದಿನಗಳು ಹೋಯ್ತು. ಚಳಿಗಾಲನೂ ಶುರುವಾಯ್ತು. ಚಳಿ ಸಾಧಾರಣವಾಗಿ ಇರಲಿಲ್ಲ. ಈ ವರ್ಷ ತುಂಬಾನೇ ಭಯಂಕರವಾಗಿತ್ತು. ಹೊರಗಡೆ ಮಂಚಿನ ಮಳೆ ಸುರಿತಾ ಇತ್ತು. ಆ ಚಳಿಯಿಂದ ಯಾರು ಹೊರಗಡೆ ಬರೋಕ್ಕೂ ಕೂಡ ತುಂಬಾನೇ ಯೋಚನೆ ಮಾಡ್ತಾ ಇದ್ರು. ಅದ್ರಲ್ಲೂ ಬೆಳಗ್ಗೆ ಹೇಳೋದೇ ಬೇಡ, ತುಂಬಾನೇ ಮಂಚು ಬೀಳ್ತಾ ಇತ್ತು. ಅದ್ರಲ್ಲಿ ಎದ್ದು ಬರಕ್ಕೆ ಎಲ್ರೂ ಕಷ್ಟಪಡ್ತಾ ಇದ್ರು. ಆದ್ರೆ ಸರಿಯಾಗಿ 5 ಗಂಟೆಗೆ ಚಿಚುಕಾಗೆ ಮಾತ್ರ, ಅಯ್ಯೋ ಏನಪ್ಪ ಇದು ಚಳಿ ಇದ್ರು ನನ್ ಕೆಲ್ಸ ನಾನ್ ಮಾಡ್ಬೇಕು, ಕಸ್ಟಮರ್ಸ್ ಎಲ್ರು ಬರ್ತಾರೆ ಅಲ್ವಾ. ಹಾಗಂತ ಅಂದ್ಕೊಂಡು ಚಿಚು ಆ ಚಳಿಯಲ್ಲೂ ಕೂಡ ಹಾಲ್ ಕರೆದು ಬೆಂಚಲ್ಲಿ ಆ ಹಾಲ್ನ ತಗೊಂಡು ಹೋಗಿ ಇಟ್ಲು. ಬೆಳಿಗ್ಗೆ 7 ಗಂಟೆಗೆ ಟುನಿಗು ಬಚ್ಚಿ ಅಲ್ಲಿಗೆ ಬಂದ್ಲು. ಚಿಚು, ನೀನು ಮನುಷ್ಯನಾ ಇಲ್ಲ ಮೆಷಿನಾ? ಈ ಚಳಿಯಲ್ಲಿ ಹಾಲ್ ಕರೆದು ತಗೊಂಡ್ ಬಂದ್ ಇಟ್ಟಿದೀಯಾ? ನನ್ನಿಂದಂತೂ ಈ ಚಳಿಯಲ್ಲಿ ಎದ್ದು ಹೊರಗಡೆ ಬರಕ್ ಆಗ್ತಾನೆ ಇಲ್ಲ. ಏನ್ ಮಾಡಿದ್ರುನೇ, ನಾನು ಹಾಲ್ ವ್ಯಾಪಾರ ಮಾಡಿದ್ರೆ ತಾನೇ ನನ್ ಮನೆಗೆ ಒಳ್ಳೇದು. ಸರಿ, ಎಷ್ಟು ಹಾಲ್ ಬೇಕು ಹೇಳೋ? ಚಿಚು, ಬೇಗ ನನಗೆ 1 ಲೀಟರ್ ಹಾಲ್ ಕೊಡು. ಇವತ್ತು ಫೇಸ್ ಪ್ಯಾಕ್ ಹಾಕೊಳ್ಳೋದಲ್ಲ, ಮುಖ ತೊಳ್ಕೊಳಕ್ಕೂ ಕೂಡ ತುಂಬಾನೇ ಕಷ್ಟ ಆಗ್ತಾ ಇದೆ. ಎಲ್ರೂ ಚಳಿಯಲ್ಲಿ ನಡುಕ್ತಾ ಹಾಲ್ ತಗೊಂಡು ಹೋಗ್ತಾ ಇದ್ರು. ಆದ್ರೆ ಚಿಚುಕಾಗೆ ಮಾತ್ರ ಯಾವಾಗ್ಲೂ ತರ ಎಮ್ಮೆಗಳನ್ನ ಕರ್ಕೊಂಡು ಅಡವಿಗೆ ಹೋದ್ಲು. ಆಮೇಲೆ ಸಂಜೆ ಸಮಯ ವಾಪಸ್ ಕರ್ಕೊಂಡ್ ಬಂದ್ಲು. ರಾತ್ರಿ ಸಮಯ ಮಂಚಿನ ಮಳೆ ಜೋರಾಗಿ ಬೀಳ್ತಾ ಇತ್ತು. ಅಮ್ಮ, ಇವತ್ತು ನೀನು ಹೊರಗಡೆ ಹೋಗಿ ಮಲ್ಕೋದ್ ಬೇಡಮ್ಮ, ಚಳಿ ಜಾಸ್ತಿ ಇದೆ. ನೀನು ಮನೆಯೊಳಗಡೆನೆ ಮಲ್ಕೋ ಅಮ್ಮ. ಚಿನ್ನ, ಹೊರಗಡೆ ಮಂಚು ಬಿದ್ರೆ ಏನೋ, ಮಳೆ ಬಂದ್ರೆ ಏನೋ, ನನ್ನ ಎಮ್ಮೆಗಳನ್ನ ನೋಡ್ಕೊಳ್ಬೇಕಾಗಿದೆ ನನ್ನ ಜವಾಬ್ದಾರಿ. ಕಳ್ರು ಯಾರಾದ್ರೂ ಎಮ್ಮೆಗಳನ್ನ ಕತ್ಕೊಂಡು ಹೋದ್ರೆ ಏನ್ ಮಾಡೋದು? ಹಾಗಂತ ಚಿನ್ನು ಎಷ್ಟೇ ಹೇಳಿದ್ರು ಚಿಚು ಮಾತ್ ಕೇಳದೆ ಆ ಚಳಿಯಲ್ಲೂ ಕೂಡ ಅವಳು ಗೋಶಾಲೆ ಹತ್ತಿರನ ಹೋಗಿ ಮಲ್ಕೊಂಡ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ 7 ಗಂಟೆಗೆ ಟುನಿ, ಲೂಸಿ ಹಾಗೂ ಚೋಟು ಎಲ್ರೂ ಹಾಲ್ ತಗೊಂಡು ಹೋಗೋದಕ್ಕೋಸ್ಕರ ಚಿಚು ಮನೆಗೆ ಬಂದಾಗ ಆಶ್ಚರ್ಯ ಏನು ಅಂದ್ರೆ ಚಿಚು ಮನೆಯ ಹೊರಗಡೆ ಹಾಲು ಇಲ್ಲ, ಬೆಂಚು ಇಲ್ಲ. ಏನಪ್ಪ ಇದು ಆಶ್ಚರ್ಯ? 7 ಗಂಟೆ ಆಗ್ತಾ ಇದೆ, ಈ ಚಿಚುಕಾಗೆ ಇನ್ನೂ ಹಾಲ್ ಕರ್ದಿಲ್ವಾ ಏನೋ? ಒಂದ್ ವೇಳೆ ಚಳಿಯಲ್ಲಿ ಎದ್ದೇಳಕ್ಕೆ ಕಷ್ಟಪಡ್ತಾ ಇದ್ದಾಳೋ ಏನೋ. ಚಿಚೋ ಚಿಚೋ ಹಾಗಂತ ಹೇಳಿ ಎಲ್ರೂ ಕರೆದ್ರು. ಆದ್ರೂ ಯಾರು ಉತ್ತರ ಕೊಡ್ಲಿಲ್ಲ ಅಂತ ಒಳಗಡೆ ಹೋದ್ರು. ಆವಾಗ ಒಳಗಡೆ ಚಿನ್ನುಕಾಗೆ ಅಳ್ತಾ ಇದ್ದ. ಯಾಕೋ ಚಿನ್ನು, ಯಾಕೋ ಅಳ್ತಾ ಇದೀಯಾ? ಆವಾಗ ಚಿನ್ನುಕಾಗೆ, ಅತ್ತೆ, ನಿನ್ನೆ ರಾತ್ರಿ ಚಳಿ ಜಾಸ್ತಿ ಇದೆ, ಹೊರಗಡೆ ಮಲಗಬೇಡ ಅಂತ ಅಮ್ಮನ ಹತ್ರ ಹೇಳಿದ್ರು. ಅವ್ರು ಹೊರಗಡೆನೆ ಮಲ್ಕೊಂಡಿದ್ರು. ಇವಾಗ ಅವ್ರಿಗೆ ಚಳಿ ಜ್ವರ ಹೊಡಿತಾ ಇದೆ. ಅಲ್ಲಿ ನೋಡಿ, ಅವರು ಪಾಪ ಕಷ್ಟಪಡ್ತಾ ಇದ್ದಾರೆ. ಹಾಗಂತ ಚಿನ್ನು ಹೇಳಿದಾಗ ಒಳಗಡೆ ಬಂದು ನೋಡಿದ್ರು. ಪಾಪ ಚಿಚುಕಾಗೆ ಚಳಿ ಜ್ವರ ಇತ್ತು. ಅವಳು ಚಳಿಯಲ್ಲಿ ನಡುಕ್ತಾ ಇದ್ಲು. ಅಯ್ಯೋ ಚಿಚು, ಏನಿದು? ಈ ಚಳಿಯಲ್ಲಿ ಹೊರಗಡೆ ಮಲಗಬೇಡ ಅಂದ್ರೆ ಯಾಕೆ ನೀನ್ ಕೇಳೋದಿಲ್ಲ? ಆವಾಗ ಚಿಚು ಕೆಮ್ಮುತ್ತಾ, ಅಂದ್ರೆ ನನ್ನ ಹಸುಗಳನ್ನ ಯಾರಾದ್ರೂ ಕದ್ಕೊಂಡು ಹೋದ್ರೆ? ಚಿಚು, ನಿನಗ್ ಬುದ್ಧಿ ಇದೆಯಾ? ನಮ್ಮೂರಲ್ಲಿ ಯಾರು ಹಸುಗಳನ್ನ ಕದಿಯಲ್ಲ.
ಸರಿ, ನಿನಗೆ ನಿನ್ನ ಎಮ್ಮೆಗಳನ್ನ ಯಾರಾದ್ರೂ ಕತ್ಕೊಂಡು ಹೋಗ್ತಾರೆ ಅನ್ನೋ ಭಯ ತಾನೆ? ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಆ ಐಡಿಯಾ ತರ ಮಾಡು, ಏನೂ ಆಗಲ್ಲ. ಹೌದಾ, ಏನ್ ಐಡಿಯಾ? ಪಟ್ಟಣದಲ್ಲಿ CCTV ಕ್ಯಾಮೆರಾ ವ್ಯಾಪಾರ ಮಾಡ್ತಾ ಇದ್ದಾರೆ, ಕಮ್ಮಿ ಬೆಲೆನೆ. ಅದನ್ನ ತಗೊಂಡ್ ಬಂದು ಮನೆ ಸುತ್ತಮುತ್ತ ಫಿಟ್ ಮಾಡ್ಕೊ. ಆವಾಗ ಕಡ್ಯಕ್ಕೆ ಯಾರು ಬಂದ್ರೂ ಕೂಡ ಯಾರು ಅಂತ ಗೊತ್ತಾಗುತ್ತೆ. ಅವರನ್ನ ನೀನು ತಡಿಬೋದು. ಒಳಗಡೆ ಕೂತ್ಕೊಂಡು ಟಿವಿಯಲ್ಲಿ ನೋಡ್ತಾ ಇರ್ಬೋದು. ಯಾರಾದ್ರೂ ಬಂದ್ರೂ ನಿನಗೆ ಗೊತ್ತಾಗುತ್ತೆ. ಆವಾಗ ಚಿಚುಕಾಗೆ, ಹೌದಾ, ಒಳಗಡೆ ಕೂತ್ಕೊಂಡು ನೋಡ್ಬೋದಾ? ಸರಿ, ಹಾಗಾದ್ರೆ ಅದನ್ನೇ ನಾನು ಮಾಡ್ತೀನಿ. ಇದಕ್ಕೋಸ್ಕರ ನಿನ್ ಪ್ರಾಣನ ಒತ್ತೆ ಇಡ್ತಿದ್ಯಾ? ತಗೋ, ಈ ಕಷಾಯ ಕುಡಿ. ಹಾಗೆ ಚಿಚುಕಾಗೆ ಕಷಾಯ ಕುಡ್ದು ಸ್ವಲ್ಪ ಹೊತ್ತು ನಿದ್ರೆ ಮಾಡಿದ್ಲು. ಅವಳಿಗೆ ಹುಷಾರಾದ್ಮೇಲೆ ಅವಳು ಪಟ್ಟಣದಿಂದ CCTV ಕ್ಯಾಮ್ರಾನ ತಗೊಂಡ್ ಬಂದು ಮನೆಯ ಸುತ್ತಮುತ್ತ ಎಲ್ಲಾ ಕಡೆನೂ ಅದನ್ನ ಫಿಕ್ಸ್ ಮಾಡಿದ್ಲು. ಆ ದಿನ ರಾತ್ರಿ ಚಿಚುಕಾಗೆ ಮನೆಯೊಳಗಡೆ ಬೆಚ್ಚಗೆ ಬೆಡ್ಶೀಟ್ ಹಾಕೊಂಡು ಹಾಗೇನೆ ಬಿಸಿ ಬಿಸಿ ಹಾಲು ಕುಡ್ಕೊಂಡು CCTV ಕ್ಯಾಮ್ರಾ ರೆಕಾರ್ಡ್ನ ಟಿವಿಯಲ್ಲಿ ನೋಡ್ತಾ ಇದ್ಲು. ಎಮ್ಮೆಗಳೆಲ್ಲ ಸಂತೋಷವಾಗಿ ಮಲಗಿತ್ತು. ಆವಾಗ ಚಿಚು ಅವಳ ಮನ್ಸಲ್ಲಿ, ಅಮ್ಮಯ್ಯ, ನನ್ ಮಕ್ಳೆಲ್ಲರೂ ನೆಮ್ಮದಿಯಾಗಿ ಮಲ್ಕೊಂಡಿದ್ದಾರೆ, ನಾನು ನೆಮ್ಮದಿಯಾಗಿ ಮಲಗ್ತೀನಿ. ಈ ಟೋನಿ ಕೊಡೋ ಐಡಿಯಾ ಕೆಲವು ಸಲ ತುಂಬಾನೇ ಚೆನ್ನಾಗಿದೆ. ಹಾಗಂತ ಅನ್ಕೊಂಡು ಚಿಚುಕಾಗೆ ಆ ರಾತ್ರಿ ಸಮಯ ಮನೆಯೊಳಗಡೆ ಬೆಚ್ಚಗೆ ಮಲ್ಗಿ ನಿದ್ರೆ ಮಾಡಿದ್ಲು. ಜಿಪುಡಿ ಗುಬ್ಬಚ್ಚಿಯ ಮದುವೆ ಊಟ. ಟೋನಿ ಗುಬ್ಬಚ್ಚಿಗೆ ತಂದೆ ತಾಯಿ ಇಲ್ಲ, ಆದ್ರೂ ಕೂಡ ಅವಳು ಬೇಜಾನ್ ಮಾಡ್ಕೊಳ್ಳಿಲ್ಲ. ಚಿಕ್ಕ ವಯಸ್ಸಿಂದಾನೇ ಶ್ರದ್ಧೆಯಾಗಿ ಓದಕ್ ಶುರು ಮಾಡಿದ್ಲು. ಹಗ್ಲು ರಾತ್ರಿ ಕಷ್ಟಪಟ್ಟು ಪಟ್ಟಣದಲ್ಲಿರುವ ಒಂದು ಒಳ್ಳೆ ಆಫೀಸಲ್ಲಿ ಒಂದು ಕೆಲ್ಸಕ್ಕೆ ಸೇರಿದ್ಲು. ಕೆಲ್ಸಕ್ಕೆ ಸೇರಿದ ಮೊದಲನೇ ದಿನಾನೇ ಅವಳು ಹಣ ಕೂಡಿಡುವ ಅಭ್ಯಾಸಕ್ಕೆ ಬದಲಾದ್ಲು. ಅವಳ ಸಂಬಳ 10,000 ಅಂದ್ರೆ 9,000 ಹಣನ ಅವಳು ತೆಗ್ದಿಡ್ತಾ ಇದ್ಲು. ಅವಳು ಯಾವ ರೀತಿ ಹಣ ಖರ್ಚು ಮಾಡ್ತಾ ಇದ್ಲು ಅಂದ್ರೆ, ಟುನಿ ಅವಳ ಮನ್ಸಲ್ಲಿ, ಆಫೀಸ್ ಇಲ್ಲಿಂದ 5 ಕಿಲೋಮೀಟರ್ ಅಂದ್ರೆ ಆಟೋದಲ್ಲಿ ಹೋದ್ರೆ ಪ್ರತಿದಿನ 50 ರೂಪಾಯಿ ಕೊಡ್ಬೇಕು. ಅದೇ 5 ಕಿಲೋಮೀಟರ್ ನಡ್ಕೊಂಡೋದ್ರೆ ಆರೋಗ್ಯಕ್ಕೂ ಒಳ್ಳೇದು, ಹಣ ಕೂಡ ಉಳಿತಾಯ ಮಾಡಬಹುದು. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಹಾಗೆ ಟುನಿಗುಬ್ಬಚ್ಚಿ ಹಣ ಖರ್ಚು ಮಾಡಕ್ಕೆ ಇಷ್ಟ ಇಲ್ಲ ಅನ್ನೋದ್ರಿಂದ ಅವಳು ನಡ್ಕೊಂಡೆ ಆಫೀಸ್ಗೆ ಹೋಗ್ತಾ ಇದ್ಲು, ನಡ್ಕೊಂಡೆ ವಾಪಸ್ ಮನೆಗೆ ಬರ್ತಾ ಇದ್ಲು. ಹೀಗೆ 1 ವರ್ಷ ಅವಳು ತುಂಬಾ ಕಷ್ಟಪಟ್ಲು. ಹಾಗೆ 1 ವರ್ಷದಲ್ಲಿ ಅವಳ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದ್ದಿದ್ದು ಇವಾಗ 1 ಲಕ್ಷ ರೂಪಾಯಿ. ಒಂದಿನ ಬೆಳಗ್ಗೆ ಅಲಾರ್ಮ್ ಹೊಡೆದ್ರೂ ಕೂಡ ಟುನಿಗುಬ್ಬಚ್ಚಿ ಪುನಃ ಮಲಗಿ ನಿದ್ರೆ ಮಾಡ್ತಾ ಇದ್ಲು. ಇದ್ದಕ್ಕಿದ್ದಂತೆ ಬೆಚ್ಚಿ ಬಿದ್ದು ಎಚ್ಚರವಾಗಿ ನೋಡಿದಾಗ ಗಂಟೆ 10 ಆಗಿತ್ತು. ಅಯ್ಯೋ ದೇವ್ರೇ, ಗಂಟೆ 10 ಗಂಟೆ ಆಗ್ಬಿಡ್ತು. ನನಗೆ ಆಫೀಸ್ 9 ಗಂಟೆಗೆ. ಇವತ್ತು ಆಫೀಸಲ್ಲಿ ಮೀಟಿಂಗ್ ಬೇರೆ ಇದೆ ಅಂತ ಬಾಸ್ ಹೇಳಿದ್ರು. ಬಾಸಿಗೆ ಮಾತ್ರ ಈ ವಿಷಯ ಗೊತ್ತಾದ್ರೆ ಆಮೇಲೆ ಅವ್ರು ನನ್ನ ಕೊಂದು ಬಿಡ್ತಾರೆ. ಇವತ್ತು ಹಣ ಖರ್ಚಾದ್ರೂ ಪರವಾಗಿಲ್ಲ, ಆಟೋದಲ್ಲೇ ಹೋಗ್ತೀನಿ. ಟುನಿ ತಕ್ಷಣ ಎದ್ದು ಸ್ನಾನ ಮಾಡಿ ತಯಾರಾಗಿ ಬ್ಯಾಗ್ ಹಾಕೊಂಡು ಅಲ್ಲಿಂದ ರೋಡಿಗೆ ಬಂದ್ಲು. ಆವಾಗ್ಲೇ ಒಂದು ಆಟೋ ಅವಳ ಮುಂದ್ಗಡೆ ಬಂದು ನಿಂತ್ಕೊಳ್ತು. ಆ ಆಟೋ ಡ್ರೈವರ್ ಸೀಟಲ್ಲಿ ಚಿಚುಕಾಗೆ ಕೂತ್ಕೊಂಡು ಟುನಿನ ನೋಡ್ತಾ ಇತ್ತು. ಅಕ್ಕ, ಬೇಗ ಬರ್ಡ್ ಟವರಿಗೆ ಹೋಗೋಣ, ನನಗೆ ತುಂಬಾನೇ ಲೇಟ್ ಆಗಿದೆ. ಚಿಚುಕಾಗೆ ಆಟೋನ ಸ್ಟಾರ್ಟ್ ಮಾಡ್ದೆ ಮೀಟರ್ನ ನೋಡ್ಕೊಂಡು, ಏನು ಬಸ್ ಟವರಿಗ? ಸರಿ ಸರಿ, 150 ರೂಪಾಯಿ ಕೊಟ್ರೆ ಕರ್ಕೊಂಡೋಗ್ತೀನಿ. ಟುನಿ ಅದನ್ ಕೇಳಿ ಶಾಕ್ ಆಗಿ, ಏನು 5 ಕಿಲೋಮೀಟರ್ಗೆ 150 ರೂಪಾಯಿನ? ಅಕ್ಕ, ಮೀಟರ್ ಹಾಕಿ ಅಕ್ಕ. ಮೀಟರ್ ಬೇರೆ ಬೇಕಾ? ಮೀಟರ್ ಆದ್ರೆ 100 ರೂಪಾಯಿ ಆಗುತ್ತೆ. ಅದು ಇಲ್ದೆ ಈ ಆಟೋದಿಂದ ಹೊಗೆ ಬೇರೆ ಹೋಗುತ್ತೆ ಅಲ್ವಾ, ಆ ಹೊಗೆಗೆ ನಾನು ಫೈನ್ ಕಟ್ಬೇಕು, ಅದು 50 ರೂಪಾಯಿ. ಹಾಗಾಗಿ ಇಲ್ಲಿಂದ ಅಲ್ಲಿಗೆ 150 ರೂಪಾಯಿ. ಬರದಾದ್ರೆ ಬಾ, ಇಲ್ಲದಿದ್ರೆ ಬೇಡ. ಅಯ್ಯೋ ಅಕ್ಕ, ಇದು ತುಂಬಾನೇ ಮೋಸ. ನಾನು ಪ್ರತಿದಿನ ನಡ್ಕೊಂಡೇ ಹೋಗ್ತೀನಿ, ಬೇಕಂದ್ರೆ 100 ರೂಪಾಯಿ ಕೊಡ್ತೀನಿ, ಬನ್ನಿ. ಹಾಗಾದ್ರೆ ನಿನ್ನೆ ಇಲ್ಲಿಂದ ಕರ್ಕೊಂಡೋಗಿ ಆ ಸೈಡಿಗೆ ಬಿಟ್ಬಿಡ್ತೀನಿ, ಅಲ್ಲಿಂದ ನಡ್ಕೊಂಡು ಹೋಗ್ತೀಯಾ? ಸುಮ್ನೆ 150 ರೂಪಾಯಿ ಕೊಟ್ರೆ ಮಾತ್ರ ಆಫೀಸ್ ಮುಂದೆನೆ ಇಳಿಸ್ತೀನಿ ಅಷ್ಟೇ. ಅಯ್ಯೋ ಅಕ್ಕ, ಆಫೀಸಲ್ಲಿ ನನಗೆ ಮೀಟಿಂಗ್ ಇದೆ, ಪ್ಲೀಸ್ ನನ್ನ ಅರ್ಥ ಮಾಡ್ಕೊಳ್ಳಿ. ಅಕ್ಕ, 120 ರೂಪಾಯಿ ಕೊಡ್ತೀನಿ, ಕರ್ಕೊಂಡೋಗಿ ಪ್ಲೀಸ್. ಚಿಚುಕಾಗೆ ಅರ್ಧ ಮನ್ಸಲ್ಲಿ, ಏನು 120 ರೂಪಾಯಾ? ಸರಿ ಆಯ್ತು, ಇನ್ನೇನ್ ಮಾಡೋದು? ನೋಡಿದ್ರೆ ಓದಿದವಳ ಹಾಗೆ ಬೇರೆ ಕಾಣಿಸ್ತಾ ಇದೀಯಾ, ಆದ್ರೂ ನನ್ನ ಆಟೋ ನಿಧಾನವಾಗಿ ಹೋಗುತ್ತೆ. ಆಯ್ತಾ? 10. ಚಿಚುಕಾಗೆ 10 ಕಿಲೋಮೀಟರ್ ವೇಗದಲ್ಲಿ ಗಾಡಿ ಓಡಿಸ್ಕೊಂಡು ಅಲ್ಲಿರುವ ಎಲ್ಲ ಬೀದಿಗಳಲ್ಲೂ ಸುತ್ತಾಡಿ ಕೊನೆಗೆ 2 ಗಂಟೆ ಸಮಯದ ನಂತರ ಟುನಿನ ಆಫೀಸ್ಗೆ ಕರ್ಕೊಂಡು ಬಂದು ಬಿಟ್ಲು. ಆವಾಗ ಟುನಿ ಆ ಹಣನ ಅವಳ ಮುಖದ ಮೇಲೆ ಎಸ್ತು, ಅಗೋ, ನಿನ್ನ 120 ರೂಪಾಯಿ, ನಿನ್ನಿಂದ ನನ್ನ ಜೀವನನೇ ಹಾಳಾಯ್ತು. ಏನೋ ನನ್ನಿಂದ ನಿನ್ ಜೀವನ ಹಾಳಾಯ್ತಾ? ನನ್ನಿಂದನೇ ಇವತ್ ನೀನು ಆಫೀಸ್ ಮುಂದೆ ಬಂದು ನಿಂತಿದೀಯಾ? ಟುನಿ ತಕ್ಷಣ ಅಲ್ಲಿಂದ ಅವಳ ಕ್ಯಾಬಿನ್ಗೆ ಹೋದ್ಲು. ಆವಾಗ ಅವಳ ಬಾಸ್ ಕ್ಯಾಬಿನ್ ಮುಂದ್ಗಡೆನೆ ನಿಂತ್ಕೊಂಡಿದ್ರು. ನೀ ಟೈಮ್ ಎಷ್ಟಾಯ್ತು ಅಂತ ನೋಡ್ದಾ? 12 ಗಂಟೆಗೆ ಬಂದಿದ್ಯಾ, 2 ಗಂಟೆ ಲೇಟ್ ಆಗಿ ಬಂದಿದ್ಯಾ. ಬೆಳಿಗ್ಗೆ 9 ಗಂಟೆಗೆ ಮೀಟಿಂಗ್ ಇತ್ತು, ನಿನ್ನಿಂದ ಎಲ್ಲನೂ ನಾಶ ಆಗೋಯ್ತು. ಸರ್,
ಪ್ಲೀಸ್ ಆಟೋ ಡ್ರೈವರ್ ಚಿಚ್ಚುಕಾಗೆ ನನಗೆ ಮೋಸ ಮಾಡ್ಬಿಟ್ಲು. ಅವನು ಇನ್ ಮುಂದೆ ನೀನು ಆಫೀಸಿಗೆ ಬರದೇ ಬೇಡ. ನಿನ್ನ ಸಂಬಳ ಎಷ್ಟು ಏನು ಅಂತ ಲೆಕ್ಕಾಚಾರ ಮಾಡಿ ಇವತ್ತಿಗೆ ಮುಗಿಸ್ತೀನಿ. ಅದನ್ನು ಕೇಳಿ ಟುನಿಯ ಹೃದಯನೇ ಒಡೆದೋಯ್ತು. ಅವಳು ಇಷ್ಟು ದಿನ ಕಷ್ಟಪಟ್ಟಿದ್ದು ಎಲ್ಲಾನು ವೇಸ್ಟ್ ಆಯಿತು. ಆದ್ರಿಂದ ಅಳುತ್ತಾ ಅವಳು ಅಲ್ಲಿಂದ ಮನೆಗೆ ವಾಪಸ್ ಬಂದ್ಲು. ಟುನಿ ಮನೆಗೆ ಬಂದು ಕೂತ್ಕೊಂಡು ಅವಳ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಕೊಂಡು ಅಳ್ತಾ ಇದ್ದಾಗ ಬ್ರೋಕರ್ ಕೆಲಸ ಮಾಡುವ ಅವಳ ಗೆಳತಿಯಾದ ಮಹಿಯಹದ್ದು ಅಲ್ಲಿಗೆ ಬಂದ್ಲು. ಏನಾಯ್ತು ಟುನಿ, ಹಾಗೆ ಇದೀಯಾ? ಆಫೀಸಿಗೆ ಹೊರಟಿಲ್ವಾ? ಟುನಿ ನಡೆದಿದ್ದೆಲ್ಲಾನು ಹೇಳಿ, ಎಲ್ಲ ಆ ಚಿಚ್ಚುಕಾಗೆಯಿಂದನೇ ನನ್ ಕೆಲ್ಸ ಹೋಯ್ತು ಮಗಿ. ಇವಾಗ ನನ್ ಗತಿ ಏನು? ಕೆಲ್ಸ ಹೋದ್ರೆ ಪರವಾಗಿಲ್ಲ ಬಿಡು, ನಡೆದಿದ್ದು ನಡೆದೋಯ್ತು. ಇನ್ನು ಅದ್ರ ಬಗ್ಗೆ ಆಲೋಚನೆ ಮಾಡಿ ಏನ್ ಪ್ರಯೋಜನ? ನಾನ್ ನಿನ್ಗೆ ಒಂದು ಒಳ್ಳೆ ಸಂಬಂಧನ ಹುಡ್ಕೊಂಡ್ ಬಂದಿದೀನಿ. ಇವಾಗ ನೀನು ಕೆಲ್ಸಕ್ಕೆ ಹೋಗೋದ್ ಬೇಡ, ಮದ್ವೆ ಮಾಡ್ಕೊಂಡು ಹೊರಟೋಗು. ಏನು ಮದ್ವೆನಾ ನನಗ? ಹೌದು, ಹುಡುಗ ಏನ್ ಮಾಡ್ತಿದ್ದಾನೆ? ಹುಡುಗ ಲೂಸಿ ಪಕ್ಕದ ಊರಿನಲ್ಲಿ ಸಾಫ್ಟ್ವೇರ್ IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ. ನಿನ್ನ ಹಾಗೆ ಅವನು ಕೂಡ ಒಬ್ನೇ. ನಿನ್ನ ಫೋಟೋ ನೋಡಿ ಅವನಿಗೆ ತುಂಬಾನೇ ಇಷ್ಟ ಆಗಿದೆ. 1 ಲಕ್ಷ ರೂಪಾಯಿ ಸಂಬಳನಾ? ಸರಿ, ನನ್ನ ಜೊತೆ 1 ಲಕ್ಷ ರೂಪಾಯಿ ಸೇರ್ಸಿಟ್ಟ ಹಣ ಮಾತ್ರ ಇರೋದು. ಮದುವೆ ಖರ್ಚಿಗೆ ಇನ್ನು ಏನ್ ಮಾಡೋದು? ಅವರಿಗೆ ವರದಕ್ಷಿಣೆ ಏನು ಬೇಡ ಅಂತೆ. ನೀನು ಒಪ್ಕೊಂಡ್ರೆ ಮುಂದಿನ ವಾರನೇ ಮದ್ವೆ ಮಾಡೋಣ ಅಂತ ಹೇಳಿದ್ರು. ಟುನಿಗುಪ್ಪಚ್ಚಿ ಆಲೋಚನೆ ಮಾಡಿ, ಸರಿ ಮಗಿ, ಆದ್ರೆ ಒಂದು ಕಂಡೀಷನ್. ಮದುವೆ ತುಂಬಾ ಆಡಂಬರವಾಗಿ ಇರಬಾರ್ದು. ಮದುವೆ ಖರ್ಚೆಲ್ಲ ಕೇವಲ 1 ಲಕ್ಷದಲ್ಲೇ ಮುಗಿಬೇಕು. ಅದಕ್ಕೆ ಹಣ ನನ್ನ ಜೊತೆ ಇಲ್ಲ. ಸರಿ ಅಮ್ಮ ತಾಯೇ, ನಿನ್ ಮದುವೆನ ನನ್ನ ಪಕ್ಕದಲ್ಲೇ ಇದ್ದು ಚೆನ್ನಾಗಿ ನಡೆಸ್ತೀನಿ. ಹಾಗೆ ಮದುವೆ ದಿನಾನು ಬಂತು. ಟುನಿಗುಬ್ಬಚ್ಚಿ ತುಂಬಾ ಜಿಪಣಿ ಅನ್ನೋದ್ರಿಂದ ಊರಿನಲ್ಲಿ 20 ಜನನ ಮಾತ್ರ ಅವಳ ಮದುವೆಗೆ ಕರೆದಿದ್ಲು. ಮದುವೆ ಹುಡುಗ ಲೂಸಿ ಪಾರಿವಾಳದ ಗೆಳತಿ ಚಿಚುಕಾಗೆ. ಅವಳು ಕೂಡ ಟುನಿಯ ಮದುವೆಗೆ ಬಂದಿದ್ರಿಂದ ಅವಳು ಮಂಟಪದಲ್ಲಿ ಕೂತ್ಕೊಂಡಿದ್ದ ಟುನಿನ ನೋಡಿ, ಈ ಪಕ್ಷಿನ ಮದ್ವೆ ಹುಡುಗಿ ಅವತ್ ನನ್ ಜೊತೆ 120 ರೂಪಾಯಿಗೆ ಎಷ್ಟೊಂದು ಚರ್ಚೆ ಮಾಡಿದ್ಲು. ಇವಾಗ ಇವಳಿಗೆ 1 ಲಕ್ಷ ಸಂಬಳ ತಗೊಳ್ವಾ ಹುಡುಗ ಸಿಕ್ಬಿಟ್ಟಿದಾನಲ್ಲ. ಹಾಗೆ ಮದ್ವೆನೂ ಮುಗೀತು. ಎಲ್ರೂ ಊಟ ಮಾಡೋದಕ್ಕೋಸ್ಕರ ಹೋಗಿ ಕೂತ್ಕೊಂಡಿದ್ರು. ಮಹಿಹದ್ದು ಬಂದವರಿಗೆಲ್ಲ ಆಹಾರ ಬಡಿಸ್ತಾ ಇದ್ಲು. ಅವಳು ಮೊದಲು ಕೂತಿರೋರಿಗೆ ಅಲ್ಲಿರುವ ಎಲ್ಲಾ ತಿಂಡಿಗಳನ್ನ, ಆಹಾರವನ್ನ ತುಂಬಾನೇ ಎಲೆಯಲ್ಲಿ ಹಾಕಿಟ್ಲು. ಊಟ ಮಾಡಿ ಚೆನ್ನಾಗಿ ಊಟ ಮಾಡಿ. ಇದೆಲ್ಲವನ್ನೂ ನೋಡ್ತಾ ಇದ್ದ ಟುನಿಗೆ ಹೊಟ್ಟೆ ಎಲ್ಲ ಉರಿತಾ ಇತ್ತು. ಅವಳು 1 ಲಕ್ಷ ರೂಪಾಯಿ ಬಜೆಟ್ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಹಾಗೆ ನೀನಿರು, ನಾನೇ ಬಡಿಸ್ತೀನಿ. ನೀನ್ ಬಡ್ಸದ್ ನೋಡಿದ್ರೆ 1 ಲಕ್ಷ ದಾಟ್ಬಿಡುತ್ತೆ ಅನ್ಸುತ್ತೆ. ಅದರಿಂದ ಎಲ್ರಿಗೂ ನಾನೇ ಬಡಿಸ್ತೀನಿ. ನೀನ್ ಹೋಗಿ ಹುಡುಗನ್ ಪಕ್ಕ ಕೂತ್ಕೋ. ಏನ್ ತುನಿ, ನೀನು ಮದ್ವೆ ಹುಡುಗಿ, ನೀನ್ ಹೋಗಿ ಇದನ್ನೆಲ್ಲ ಬಡಿಸ್ಬೋದಾ? ಪರವಾಗಿಲ್ಲ, ನನ್ನ ಹಣವನ್ನು ನಾನೇ ತಾನೇ ಉಳಿತಾಯ ಮಾಡ್ಬೇಕಾಗಿರೋದು. ಹಾಗಂತ ಹೇಳಿ ಟುನಿ ಒಂದು ಚಮಚನ ತಗೊಂಡ್ಲು. ಅಲ್ಲಿದ್ದವರು ಎಲ್ರಿಗೂ ಕೂಡ ಅವಳೇ ಅನ್ನ ಬಡ್ಸದ್ಲು. ತಿನ್ನಿ ಅಂತ ಹೇಳಿದ್ಲು. ಎಲ್ಲರಿಗೂ ಅವಳು ಚಮಚದಲ್ಲಿ ಒಂದೊಂದು ಸ್ಪೂನ್ ಮಾತ್ರ ಆಹಾರನ ಇಟ್ಟಿದ್ಲು. ಅದನ್ನು ನೋಡ್ತಾ ಇದ್ದ ಚಿಚುಕಾಗಿಗೆ ತುಂಬಾನು ಕೋಪ ಬಂತು. ಅವಳು ಕೋಪದಿಂದ ಟುನಿನ ಗುರಾಯಿಸ್ತಾ, ಏನು ನೀನು ಬಡಿಸ್ತಾ ಇದೀಯಾ ಅಥವಾ ಲೆಕ್ಕಾಚಾರ ಆಗ್ತಾ ಇದೀಯಾ? ಅಕ್ಕ, ವೇಸ್ಟ್ ಮಾಡ್ಬಾರ್ದಕ್ಕ, ಅದಕ್ಕೇನೆ ಇಷ್ಟು ಬಡಿಸ್ತಾ ಇದ್ದೀನಿ. ಹಾಗೆ ಟುನಿ ಎಲ್ಲರಿಗೂ ಕೂಡ ಸ್ಪೂನಲ್ಲಿ ಬಡ್ಸಕ್ಕೆ ಶುರು ಮಾಡಿದ್ಲು. ಎಲ್ಲರ ಎಲೆಯಲ್ಲೂ ಆಹಾರ ಕಡಿಮೆನೇ ಇತ್ತು. ಇದನ್ನು ನೋಡ್ತಾ ಇದ್ದ ಚಿಚುಕಾಗಿಗೆ ಕೋಪ ತುಂಬಾನೇ ಬಂತು. ಅವಳು ತಕ್ಷಣ ಎದ್ದು ನಿಂತ್ಕೊಂಡ್ಲು. ಅವಳು ಕೋಪದಿಂದ ಟುನಿನ ನೋಡಿ, ತುನಿ, ಏನಿದು ಊಟ? ಮದ್ವೆಗೆ ಕರೆದು ಅವಮಾನ ಮಾಡ್ತಾ ಇದೀಯಾ? ಈ ಎಲೆಯಲ್ಲಿ ಹಾಕಿರೋ ಊಟನ ನೋಡಿದ್ರೆ ತಿನ್ಲಿಕ್ಕೆ ಆಗೋದಿಲ್ಲ. ಇಷ್ಟೇ ಬಡಿಸಿದ್ಯಲ್ಲ, ಇದನ್ನ ಹೇಗೆ ತಿನ್ನೋದು? ಅಷ್ಟೊಂದು ಜಿಪಣತನನ? ಟುನಿ ತಾಳ್ಮೆಯಿಂದ, ನೋಡಿ ಅಕ್ಕ, ನನ್ ಜೊತೆ ಅಧಿಕ ಹಣ ಇಲ್ಲ. ಕೆಲ್ಸ ಹೋದ್ಮೇಲೆ ನಾನೊಬ್ಳೇ ತಾನೇ ದುಡಿಯೋದು. ನನ್ ಜೊತೆ ಇರುವ 1 ಲಕ್ಷ ರೂಪಾಯಲ್ಲೇ ಇಷ್ಟೊಂದು ಮಾಡ್ಸಿರೋದು. ಇರೋದ್ರಲ್ಲೇ ಮಾಡ್ಬೇಕಲ್ವಾ? ಕೆಲ್ಸ ಹೋದ್ರೆ ಮದ್ವೆ ಯಾಕೆ ಮಾಡ್ಕೊಂಡೆ? ಹಾಗೇನೆ ಕೂರ್ಬೇಕಾಗಿತ್ತು. ಈ ರೀತಿ ತರಕಾರಿ ಹಾಕಿ ನಮ್ನ ಕೊಲ್ತಾ ಇದ್ದೀಯಾ? ಲೂಸಿ, ಏನೋ ನಿನ್ ಹೆಂಡತಿ ಹೀಗಿದ್ದಾಳೆ. ಎಲ್ರೂ ಆ ಜಗಳನ ನೋಡ್ತಾ ಇದ್ದಾಗ ಮದುವೆ ಹುಡುಗನಾದ ಲೂಸಿ ಪಾರಿವಾಳ ಎದ್ದು ಟುನಿಯ ಹತ್ತಿರ ಬಂದು ಅವಳ ಹೆಗಲ ಮೇಲೆ ಕೈ ಹಾಕೊಂಡ. ಆಮೇಲೆ ಅಲ್ಲಿದ್ದ ಎಲ್ಲರನ್ನೂ ನೋಡಿ, ಟುನಿ, ನೀನಿಲ್ಲು. ಅವ್ರು ಹೇಳಿದ್ದು ಕೂಡ ನಿಜ ತಾನೆ. ಅವರು ಹಸಿವಲ್ಲಿ ಮದ್ವೆಗೆ ಬಂದಿದ್ದಾರೆ. ಆದ್ರೆ ನನ್ ಮದ್ವೆಗೆ ಬಂದವರು ಹಸಿವಲ್ಲಿ ಹೋಗ್ಬಾರ್ದು. ಲೂಸಿ ಪಾರಿವಾಳ ತಕ್ಷಣ ಅವನತ್ರ ಇದ್ದ ಫೋನ್ ತಗೊಂಡು ಪಕ್ಕದಲ್ಲಿದ್ದ ದೊಡ್ಡ ರೆಸ್ಟೋರೆಂಟ್ಗೆ ಕಾಲ್ ಮಾಡ್ದ. ಹಲೋ, ಕಿಂಗ್ ಫಿಶರ್ ರೆಸ್ಟೋರೆಂಟಾ? ನಾನು ಲೂಸಿ ಮಾತಾಡ್ತಾ ಇರೋದು. ಒಂದು 20 ಜನರಿಗೆ ಆಗುವಂತಹ ಚಿಕನ್ ಬಿರಿಯಾನಿ, ಚಿಕನ್ 65 ಎಲ್ಲನೂ ಮಾಡಿ ಕೊಟ್ಕಳ್ಸಿ. ಪಕ್ಷಿಯ ಮದ್ವೆ ಹಾಲಿಗೆನೆ. ಅರ್ಧ ಗಂಟೆಯೊಳಗಡೆ ಬಿಸಿ ಬಿಸಿಯಾದ ಬಿರಿಯಾನಿ ಬಂತು. ಎಲ್ರೂ ಹೊಟ್ಟೆ ತುಂಬಾ ತಿಂದ್ರು.
ಚಿಚುಕಾಗೆ 2 ಪ್ಯಾಕೆಟ್ ಬಿರಿಯಾನಿನ ಮನೆಗೆ ಎತ್ಕೊಂಡು ಹೋದ್ಲು. ಹಾಗೆ ಎಲ್ರು ಹೋದ್ಮೇಲೆ ಟುನಿಗುಬ್ಬಚ್ಚಿ ಲೂಸಿಯ ಹತ್ತಿರ ಬಂದು, ನನ್ನನ್ನು ಕ್ಷಮಿಸಿ, ನನ್ನಿಂದ ನಿಮಗೆ ಅವಮಾನವಾಗಿದೆ. ನನ್ನ ಜಿಪುಣತನದಿಂದ. ಜಿಪುಣತನ ಅಲ್ಲ, ಹಣವನ್ನು ಉಳಿತಾಯ ಮಾಡೋದು. ಸರಿ, ಆ ಚಿಚ್ಚುಕಾಗೆ ಇದೆ ಅಲ್ಲ, ಅದರಿಂದ ತಾನೇ ಇವತ್ತು ನಿನ್ನ ಕೆಲಸವನ್ನು ಕೂಡ ನೀನು ಕಳ್ಕೊಂಡಿದ್ದು. ಇನ್ನು ಮುಂದೆ ನೀನು ಹಣದ ಬಗ್ಗೆ ಚಿಂತೆ ಮಾಡಬೇಡ. ನಾನು ಹೇಗೆ ಚಿಂತೆ ಮಾಡದೇ ಇರೋದು? ನನ್ನ ಕೆಲಸ ಕೂಡ ಹೋಯ್ತಲ್ವಾ? ನಾನು ಕೆಲಸ ಮಾಡ್ತಿದ್ದೀನಲ್ವಾ, ಸಂಬಳ ಕೂಡ 1 ಲಕ್ಷ ಬರುತ್ತೆ. ಅದರಲ್ಲಿ 50,000 ನೀನು ತಗೋ, 50,000 ನಾನು ತಗೋತೀನಿ. ಆಮೇಲೆ ನೀನು ಕೂಡ ಸುಮ್ಮನೆ ಇರಬೇಡ. ನಮ್ಮ ಆಫೀಸಲ್ಲೇ ಏನಾದರೂ ಒಂದು ಕೆಲಸ ಮಾಡ್ಕೊಂಡಿರೋ. ನಾವು ಇಬ್ರು ಸೇರಿ ಕಷ್ಟಪಟ್ಟು ಕೆಲಸ ಮಾಡಿ ಹಣವನ್ನು ಸಂಪಾದನೆ ಮಾಡೋಣ. ಲೂಸಿ ಹೇಳಿದ ಮಾತಿಗೆ ಟುನಿಗುಬ್ಬಚ್ಚೆ ಕಣ್ಣಿಂದ ಆನಂದ ಬಾಷ್ಪ ಸುರಿತಾ ಇತ್ತು. ತನ್ನನ್ನ ಅರ್ಥ ಮಾಡ್ಕೊಂಡ ಗಂಡ ಸಿಕ್ಕಿದ್ದಕ್ಕೆ ಅವಳು ತುಂಬಾ ಸಂತೋಷಪಟ್ಲು. ನಿಜನೇನಾ? ಹಾಗಾದ್ರೆ ನಾಳೆಯಿಂದ ಆಫೀಸಿಗೆ ಆಟೋದಲ್ಲಿ ಹೋಗೋದಾ ಅಥವಾ ನಾವಿಬ್ರು ನಡ್ಕೊಂಡು ಹೋಗೋದಾ? ನಡ್ಕೊಂಡು ಬೇಡ, ಆಟೋದಲ್ಲೂ ಬೇಡ. ನಾಳೆನೇ ಒಂದು ಹೊಸ ಕಾರ್ ತಗೋತಾ ಇದ್ದೀನಿ, ನಾವಿಬ್ರು ಅದರಲ್ಲೇ ಹೋಗೋಣ. ಆ ದಿನದಿಂದ ಟುನಿಗುಬ್ಬಚ್ಚಿ ಒಬ್ಳು ಜಿಪುಣಿ ಅಂತ ಹೆಸರಿಲ್ಲದೆ ಜವಾಬ್ದಾರಿಯಾದ ಹೆಂಡತಿಯಾಗಿ ಹೊಸ ಜೀವನನ ಶುರು ಮಾಡಿದ್ಲು.